ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತ ಸೈಯದ್ ಮುಸ್ತಫಾ ಅಲಿ ಟ್ರೋಫಿ ಮ್ಯಾಚ್ ಫೈನಲ್ ಮ್ಯಾಚ್ ಮುಗಿದೈತಿ. ಫೈನಲ್ ಮ್ಯಾಚ್ ಮಾತ್ರ ಬೆಂಕಿ ಆಗಿತ್ತು. ಮುಂಬೈದವ್ರು ಗೆದ್ದಾರ್ರಿ. ಫೈನಲ್ ಮ್ಯಾಚ್ ಟಕ್ಕರ್ ಕೊಟ್ಟಂತ ಟೀಮ್ ಯಾವ್ದಪ್ಪ ಅಂದ್ರೆ ಮಧ್ಯಪ್ರದೇಶ ರೀ. ಮಧ್ಯಪ್ರದೇಶದ ತಂಡದ ನಾಯಕನಾಗಿ ನಮ್ಮ ರಜತ್ ಪಡಿದಾರ ವಹಿಸ್ಕೊಂಡಾರ್ರಿ. ಬೆಂಕಿ ಬ್ಯಾಟಿಂಗ್ ಆಡಿದ್ರು. 41 ಬಾಲಿಗೆ 81 ರನ್ ಹೊಡೆದಿದ್ರ. ಟೋಟಲ್ ಆಗಿ ಮಧ್ಯಪ್ರದೇಶದವ್ರು 174 ರನ್ 28 ವಿಕೆಟ್ ಹೊಡೆದಾರ್ರಿ. ಮುಂಬೈದವ್ರು ಅದನ್ನು ಸುಲಭವಾಗಿ ಚೇಸ್ ಮಾಡಿದ್ರು. 180 ರನ್ 17.5 ಓವರ್ದಾಗ ಮುಗಿಸಿದ್ರ. ಬಟ್ ಬೆಸ್ಟ್ ಮುಂಬೈ ತಂಡದ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಅವರು ಇದ್ರ. ಪ್ಲೇಯರ್ ಆಗಿ ಸೂರ್ಯಕುಮಾರ್ ಯಾದವ್ ಅವರು, ಅಜಿಂಕ್ಯ ರಹಾನೆ ಅವರು, ಇನ್ನು ಇತ್ಯಾದಿ ಹಲವಾರು ಸ್ಟಾರ್ ಪ್ಲೇಯರ್ಸ್ಗಳೆಲ್ಲ ಇದ್ರ. ಸೈಯದ್ ಮುಸ್ತಫಾ ಅಲಿ ಟ್ರೋಫಿ ಒಳಗ ಕಂಟೆಸ್ಟೆಂಟ್ಸ್ ಆಗಿ ರನ್ ಹೊಡ್ಕೋತ ಬಂದಿದ್ದಂದ್ರ ಅಜಿಂಕ್ಯ ರಹಾನೆ ಬಿಟ್ರ ಮತ್ತ ನಮ್ಮ ರಜತ್ ಪಡಿದಾರ ಅವ್ರ ಬಗನ. ಏನಾರ ಮಧ್ಯಪ್ರದೇಶ್ ಟೀಮ್ ಗೆದ್ದಿತ್ತಪ್ಪ ಅಂತಂದ್ರೆ ಮ್ಯಾನ್ ಆಫ್ ದಿ ಸೀರೀಸ್ ಗೋಸ್ ಟು ರಜತ್ ಪಡಿದಾರ ಅಂತ ಹೇಳ್ಬೋದು. ಮ್ಯಾಚ್ ಮಾತ್ರ ಮುಂಬೈ ಗೆದ್ದೈತಿ. ಮುಂಬೈ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರು ಕಪ್ ಎತ್ತಿ ಹಿಡ್ದಾರ. ಬಟ್ ಮ್ಯಾನ್ ಆಫ್ ದಿ ಸೀರೀಸ್ ಅವರು ಅಜಿಂಕ್ಯ ರಹಾನೆ ಅವ್ರಿಗೆ ಸಿಕ್ಕೈತಿ. ನಮ್ಮ ರಜತ್ ಪಡಿದಾರ್ ಅವರು ಬೆಸ್ಟ್ ಕ್ಯಾಪ್ಟನ್ಸಿಯನ್ನು ತಗೊಂಡಾರ. ಯಾಕಪ್ಪ ಅಂದ್ರೆ ನಡೆದಂಥ 14 ಪಂದ್ಯದೊಳಗ 11 ಮ್ಯಾಚ್ ಗೆಲ್ಸ್ಯಾರ್ರಿ. ಅದು ಸಣ್ಣ ಮಾತು ಅಲ್ಲದು. ಈ ಸಲ ನಮ್ಮ RCB ವೈಸ್ ಕ್ಯಾಪ್ಟನ್ ಆಗಿ ರಜತ್ ಪಡಿದಾರ್ ಅವರು ಆಯ್ಕೆ ಆಗ್ಯಾರ. ಇನ್ನು ನಮ್ಮ RCB ಅಭಿಮಾನಿಗಳಿಗೂ ತುಂಬ ದೊಡ್ಡ ಖುಷಿ ಆಗೈತಿ. ಇಲ್ಲಿ ನಮಗೆ ಬ್ಯಾಡ್ ಲಕ್ ಅನ್ನೋದು ಕೈ ಬಿಟ್ಟೈತಿ. ಇಲ್ಲಿ ಬಿಟ್ರು IPL ದಾಗ ಬಿಡಂಗಿಲ್ಲ ಅಂತ ಹೇಳ್ತಾ ಈ ಸಲ ಕಪ್ ನಮ್ದೇ. ಜೈ RCB.